ಭಾರತೀಯ ಬ್ಯಾಂಕ್ಗಳಿಗೆ ಭಾರೀ ಡಿಮ್ಯಾಂಡ್. ಹೂಡಿಕೆ ಮಾಡಲು ಮುಗಿಬಿದ್ದ ಗ್ಲೋಬಲ್ ಸಂಸ್ಥೆಗಳು, ಸರ್ಕಾರಿ ಬ್ಯಾಂಕ್ಗಳಿಗೂ ವಿದೇಶಿಗರೇ ಓನರ್ಸ್ ಆಗುತ್ತಿದ್ದಾರೆ. ಭಾರತದ ಆರ್ಥಿಕ ಮಾರುಕಟ್ಟೆಗೆ ಮುಗಿಬೀಳಲು ವಿದೇಶಿಗರು ಮುಂದಾಗಿದ್ದಾರೆ. ಭಾರತೀಯ ಬ್ಯಾಂಕ್ಗಳಲ್ಲಿ ನಮಗೂ ಪಾಲು ಕೊಡಿ, ಷೇರು ಕೊಡಿ ಅಂತ ಇನ್ವೆಸ್ಟ್ ಮಾಡಲು ಹಲವಾರು ಸಂಸ್ಥೆಗಳು ಮುಂದೆ ಬಂದಿವೆ. ಬೆಳೆಯುತ್ತಿರುವ ದೇಶದ ಮೇಲೆ ವಿದೇಶಿಗರ ಕಣ್ಣು, ಅಧಿಕ ಜನಸಂಖ್ಯೆ, ಹಲವಾರು ಕಂಪನಿಗಳು ಎಲ್ಲವನ್ನು ಕೈಬೀಸಿ ಕರೆಯುತ್ತಿದೆ. ದೇಶದ ಬ್ಯಾಂಕುಗಳ ಜೊತೆಗೆ ಪಾಲುದಾರರಾಗಲು RBI ಜೊತೆ ಮಾತುಕತೆ ನಡೆಯುತ್ತಿದೆ. ಇದು ಭಾರತದ ಆರ್ಥಿಕತೆಯ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ನೋಡೋಣ ಬನ್ನಿ. ಸಣ್ಣ ಪುಟ್ಟ ಬ್ಯಾಂಕ್ಗಳಾದರೂ ಸರಿ, ಜಾಗ ಸಿಕ್ಕರೆ ಸಾಕು ಅಂತ ಕಾಯುತ್ತಿರುವ ವಿದೇಶಿ ಬ್ಯಾಂಕುಗಳ ಪ್ಲಾನ್ ಆದರೂ ಏನಿದೆ? ಭಾರತದ ಬ್ಯಾಂಕುಗಳ ಮೇಲೆ ವಿದೇಶಿ ಜಾಗತಿಕ ಬ್ಯಾಂಕುಗಳು ಇಂಟ್ರೆಸ್ಟ್ ಆದರೂ ತೋರಿಸ್ತಿರೋದು ಯಾಕೆ? ಬ್ಯಾಂಕ್ಗಳಲ್ಲಿ ವಿದೇಶಿಗರನ್ನು ಬಿಟ್ಟುಕೊಳ್ಳುವುದು ಸರಿನಾ? ಇದರ ಬಗ್ಗೆ ನೋಡೋಣ. ಭಾರತದ ಬ್ಯಾಂಕುಗಳಿಗೆ ಭರ್ಜರಿ ಡಿಮ್ಯಾಂಡ್. ನಮಗೂ ಬೇಕು ಕೊಡಿ ಅನ್ನುವ ಉದ್ದೇಶವಾದರೂ ಏನು? ಜಾಗ ಕೇಳುತ್ತಿರುವ ಬ್ಯಾಂಕುಗಳು ಯಾವುದೇ ಸಣ್ಣ ಪುಟ್ಟ ಬ್ಯಾಂಕುಗಳಲ್ಲ, ವಿಶ್ವವನ್ನೇ ಆಳುತ್ತಿರುವ ದೊಡ್ಡ ದೊಡ್ಡ ಸಂಸ್ಥೆಗಳು. ಅದರಲ್ಲಿ ಬ್ಲ್ಯಾಕ್ ಸ್ಟೋನ್, ಇದು ಕೇರಳ ಮೂಲದ ಫೆಡರಲ್ ಬ್ಯಾಂಕ್ನಲ್ಲಿ ರೀಸೆಂಟ್ ಆಗಿ 9.99% ಶೇರ್ ಅನ್ನು ಖರೀದಿ ಮಾಡಿದೆ. ಇದು ಒಂದು ಸಾಮಾನ್ಯ ಸಂಸ್ಥೆ ಅಲ್ಲ. ದೇಶದಲ್ಲಿ ಅಂದರೆ ಪ್ರಪಂಚದಲ್ಲಿಯೇ 1.2 ಟ್ರಿಲಿಯನ್ ಅಸೆಟ್ಸ್ ಅನ್ನು ಮ್ಯಾನೇಜ್ ಮಾಡುತ್ತಿದೆ. ಇದು ವಿಶ್ವದಲ್ಲೇ ನಂಬರ್ 1 ಕಂಪನಿಯಾಗಿದೆ. ಈ ಕಂಪನಿಯು ಇನ್ಶೂರೆನ್ಸ್, ಇನ್ಫ್ರಾ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿಯೂ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಬ್ಲ್ಯಾಕ್ ಸ್ಟೋನ್ನ ಆದಾಯ ನೋಡಿದರೆ ಸೌದಿ ಅರೇಬಿಯಾ GDPಗಿಂತ ಹೆಚ್ಚಿದೆ. ಇದು ಹೊಸ ಹೊಸ ಕಂಪನಿಗಳ ಮೇಲೆ ಹೂಡಿಕೆ ಮಾಡುವುದರಲ್ಲಿ ವಿಶ್ವದ 3ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಭಾರತವೂ ಸೇರಿದಂತೆ 95 ರಾಷ್ಟ್ರಗಳಲ್ಲಿ ತಮ್ಮ ವ್ಯಾಪಾರವನ್ನು ಹೊಂದಿದ್ದಾರೆ. RBL ಅಲ್ಲಿ ದುಬೈ ಬ್ಯಾಂಕ್ ಹೂಡಿಕೆ. NBD ಅವರು RBL ಬ್ಯಾಂಕ್ನಲ್ಲಿ ಬರಾಬರಿ $3 ಬಿಲಿಯನ್ ಅನ್ನು ಹೂಡಿಕೆ ಮಾಡಿ 60% ಸ್ಟಾಕ್ ಅನ್ನು ಖರೀದಿ ಮಾಡಿದ್ದಾರೆ. RBL ಮ್ಯಾನೇಜ್ ಮಾಡುತ್ತಿರುವ ವ್ಯಾಲ್ಯೂ 92,000 ಕೋಟಿ. ಇಂಡಿಯಾ ಮತ್ತು ದುಬೈನ ನಡುವೆ ವಾರ್ಷಿಕವಾಗಿ $83.7 ಬಿಲಿಯನ್ ಟ್ರೇಡ್ ನಡೆಯುತ್ತಿದೆ. ಭಾರತೀಯರಿಗೆ ದುಬೈನಲ್ಲಿ UPI ಸೇವೆಯನ್ನು ಕೂಡ ಒದಗಿಸಲಾಗಿದೆ. ಮುಳುಗಿದ್ದ ಬ್ಯಾಂಕ್ ಅನ್ನು ಕೂಡ ಬಿಡದ ಜಪಾನ್. SMBC ಅವರು ಭಾರತದ ಯೆಸ್ ಬ್ಯಾಂಕ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. 13,483 ಕೋಟಿ ಕೊಟ್ಟು ಯೆಸ್ ಬ್ಯಾಂಕ್ನಲ್ಲಿ 25% ಶೇರ್ ಅನ್ನು ಪರ್ಚೇಸ್ ಮಾಡಿದ್ದಾರೆ. SMBC ಬ್ಯಾಂಕ್ ಹಣಕಾಸು ಬ್ಯಾಂಕಿನ ಜೊತೆ ನೇರ ಸಂಬಂಧವನ್ನು ಹೊಂದಿದೆ. ಇವರ ಒಟ್ಟು ಆಸ್ತಿ $2.2 ಟ್ರಿಲಿಯನ್ ಮೀರಿದೆ. ಯೆಸ್ ಬ್ಯಾಂಕ್ ಅನ್ನು RBI 2022ರಲ್ಲಿ ಮಧ್ಯಪ್ರವೇಶ ಮಾಡಿ ಸ್ವಲ್ಪ ಭಾಗ ಅಮೌಂಟ್ ಕೊಟ್ಟಿದ್ದಕ್ಕೆ ಇವತ್ತಿಗೂ ಯೆಸ್ ಬ್ಯಾಂಕ್ ಇದೆ. ಇದು ಆಕ್ಚುಲಿ ಸ್ಟೇಬಲ್ ಬ್ಯಾಂಕ್ ಅಲ್ಲ, ಆದರೂ ಇದರಲ್ಲಿ ಯಾಕೆ ಹೂಡಿಕೆ ಮಾಡುತ್ತಿದೆ ಅಂತ ಖಂಡಿತವಾಗಿಯೂ ಗೊತ್ತಿಲ್ಲ. SMBC ಅವರು ಭಾರತದ ಇನ್ಫ್ರಾ ಮೇಲೆ ಹೆವಿ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದೆ. ಬುಲೆಟ್ ಟ್ರೈನ್ನಲ್ಲಿಯೂ ಕೂಡ ಇವರ ಪಾಲು ಹೆಚ್ಚಿದೆ. ಇದೆಲ್ಲ ಬ್ಯಾಂಕುಗಳ ಕಥೆಯಾಗಿದೆ. ಇದನ್ನು ಬಿಟ್ಟು ನೋಡಿದರೆ ಇನ್ಶೂರೆನ್ಸ್ ಕಂಪನಿಗಳಿಗೂ ಸಹ ವಿದೇಶಿಗರು ನುಗ್ಗಿದ್ದಾರೆ. SMBCಯಲ್ಲಿಯೂ ಕೂಡ ಕಾಲಿಟ್ಟಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಮೂಲದ ಜುರಿಚ್ ಕಂಪನಿಯು ಕೋಟಕ್ ಮಹೇಂದ್ರ ಇನ್ಶೂರೆನ್ಸ್ನಲ್ಲಿ 74% ಶೇರ್ ಅನ್ನು ಹೊಂದಿದೆ. 5,600 ಕೋಟಿ ಕೊಟ್ಟು ಡೀಲ್ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ಇದೆ. ಬೇನ್ ಕ್ಯಾಪಿಟಲ್ ಕಂಪನಿಯು ಭಾರತದ ಮಣಪುರಂ ಫೈನಾನ್ಸ್ನ ಮೇಲೆ ಮುಗಿಬಿದ್ದಿದ್ದಾರೆ. 4,385 ಕೋಟಿ ಕೊಟ್ಟು 18% ಶೇರ್ನ ಖರೀದಿ ಮಾಡಿದ್ದಾರೆ. ಹೀಗೆ ಹಲವಾರು ಇನ್ಶೂರೆನ್ಸ್ ಕಂಪನಿಗಳು ಭಾರತದ ಸಂಸ್ಥೆಯ ಮೇಲೆ ಹೂಡಿಕೆ ಮಾಡುತ್ತಿವೆ. ಹಲವಾರು ಕಂಪನಿಗಳು ಆಲ್ರೆಡಿ ಹೂಡಿಕೆ ಮಾಡಿವೆ. ಇನ್ನೂ ಹಲವಾರು ಸಂಸ್ಥೆಗಳು RBIನ ಅಪ್ರೂವಲ್ಗೋಸ್ಕರ ವೇಟ್ ಮಾಡುತ್ತಿವೆ. ವಿದೇಶಿ ಕಂಪನಿಗಳು ಭಾರತದ ಆರ್ಥಿಕ ಸಂಸ್ಥೆಯಲ್ಲಿ ಜಾಗ ಸಿಕ್ಕರೆ ಸಾಕು ಅಂತ ಕಾಯ್ತಿವೆ. ಭಾರತವು ಪ್ರತಿ ವರ್ಷವೂ ಗ್ರೋತ್ ಆಗುತ್ತಿದೆ. ಹೇಗೆ ಅಂದರೆ ಕ್ರೆಡಿಟ್ ಗ್ರೋತ್ನ ಮೂಲಕ ಇದನ್ನು ನಾವು ನೋಡಬಹುದು. 2025ರಲ್ಲಿ
ಭಾರತೀಯ ಬ್ಯಾಂಕುಗಳು 280 ಲಕ್ಷ ಕೋಟಿಯಷ್ಟು ವಹಿವಾಟು ನಡೆಸಿವೆ. ಪ್ರತಿ ವರ್ಷ ಭಾರತದ ಬ್ಯಾಂಕುಗಳು 3.82 ಲಕ್ಷ ಕೋಟಿ ಪ್ರಾಫಿಟ್ ಮಾಡುತ್ತಿವೆ. ಇದನ್ನು ಕಂಡ ವಿದೇಶಿ ಕಂಪನಿಗಳು ಭಾರತದ ಬ್ಯಾಂಕುಗಳ ಮೇಲೆ ಮುಗಿಬಿದ್ದಿವೆ. ಈ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.